ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಾಜ್ಯ ಗೃಹ ಇಲಾಖೆ ಇನ್ನೂ ಎಚ್ಚೆತ್ತುಕೊಳ್ಳದೆ ಇದ್ದರೆ ಅಥವಾ ಪೊಲೀಸರು ಮಾಡುವಂಥ ಪ್ರತಿ ತಪ್ಪುಗಳಿಗೂ ಕೆಲವು ತಿಂಗಳು ಸಸ್ಪೆಂಡ್ ಮಾತ್ರ ಶಿಕ್ಷೆ ಅಂತ ಆದರೆ ಜನ ಪೊಲೀಸ್ ಇಲಾಖೆಯ ವಿರುದ್ಧ ದೊಡ್ಡ ಮಟ್ಟಿಗೆ ರೊಚ್ಚಿಗೆ ಏಳುವಂಥ ದಿನಗಳು ದೂರ ಇಲ್ಲ ಅಂತಾನೆ ಅಂದ್ಕೊಳ್ಳಿ. ನಾನು ಜನರನ್ನ ರೊಚ್ಚಿಗೆಬ್ಬಿಸುವಂಥ ಉದ್ದೇಶದಿಂದ, ಜನರನ್ನ ಪ್ರಚೋದನೆ ಮಾಡುವಂಥ ಉದ್ದೇಶದಿಂದ ಈ ಮಾತನ್ನು ಹೇಳ್ತಾ ಇಲ್ಲ, ಅಥವಾ ಇಡೀ ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಿಂದ ಕೂಡಿದೆ, ಇಡೀ ಪೊಲೀಸ್ ಇಲಾಖೆಯೇ ಸರಿಯಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇಲ್ಲ. ಪೊಲೀಸ್ ಇಲಾಖೆ ಸರಿ ಇದೆ, ಅಲ್ಲಿ ಒಂದಷ್ಟು ಮಂದಿ ಪ್ರಾಮಾಣಿಕರು, ದಕ್ಷರು, ಬಹಳ ಚೆನ್ನಾಗಿ ಕೆಲಸ ಮಾಡುವಂಥವ್ರು ಇದ್ದಾರೆ. ಆದರೆ ಅವರ ನಡುವೆ ಒಂದಷ್ಟು ಕ್ರಿಮಿಗಳು, ಹುಳುಗಳು ಸೇರಿಕೊಂಡು ಇಡೀ ಪೊಲೀಸ್ ಇಲಾಖೆಯನ್ನೇ ಕೊರೆಯುವಂಥ ಕೆಲಸವನ್ನ ಮಾಡ್ತಿದ್ದಾರೆ, ಅಥವಾ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಅಥವಾ ಪೊಲೀಸರು ಅಂದರೆ ಜನ ವಿಲನ್ಗಳ ರೀತಿಯಲ್ಲಿ ನೋಡುವಂತೆ ಅವರೆಲ್ಲರೂ ಕೂಡ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಗೃಹ ಇಲಾಖೆ ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ, ಏನಾದರೂ ಒಂದು ಮಾಡಲೇಬೇಕಾಗಿದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ, ಅಥವಾ ಈ ರೀತಿಯಾಗಿ ಯಾಕೆ ಒತ್ತಾಯಿಸ್ತಾ ಇದ್ದೀನಿ ಅಂದ್ರೆ, ಹೆಚ್ಚು ಕಡಿಮೆ ಒಂದು 4-5 ದಿನಗಳ ಅಂತರದಲ್ಲೇ ಇದು 3ನೇ ಪ್ರಕರಣ. ಯಾವ ಕೇಸ್ ನೋಡಿದ್ರು ಕಳ್ತನ ಪೊಲೀಸರು, ದರೋಡೆ ಪೊಲೀಸರು, ಇನ್ಯಾವುದೋ ಸುಲಿಗೆ ಪೊಲೀಸರು, ಯಾವುದ್ರಲ್ಲಿ ನೋಡಿದ್ರು ಹಿಂದೆ ಇರೋರು ಯಾರು ಅಂದ್ರೆ ಪೊಲೀಸರನ್ನ ಪೊಲೀಸರೇ ಅರೆಸ್ಟ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಹೀಗಾದ್ರೆ ಪೊಲೀಸ್ ಇಲಾಖೆ ಮೇಲೆ ಹೇಗೆ ಜನ ನಂಬಿಕೆ ಉಳಿಸ್ಕೊಳ್ತಾರೆ ಹೇಳಿ? ಅಥವಾ ಹೇಗೆ ನಂಬಿಕೆಯಿಂದ ಅಥವಾ ಭರವಸೆಯಿಂದ, ಯಾವುದೋ ನಿರೀಕ್ಷೆಯಿಂದ ಪೊಲೀಸ್ ಠಾಣೆ ಮೆಟ್ಲನ್ನು ಹತ್ತಾರೆ ಹೇಳಿ? ಯಾಕೆ ಈ ಪೀಠಿಕೆಯನ್ನು ಹಾಕ್ತಾ ಇದ್ದೀನಿ ಅಂದ್ರೆ, ಇದೀಗ ಮತ್ತೊಂದು ಪ್ರಕರಣ. ಮೊನ್ನೆ ತಾನೇ ಒಂದು ಕೇಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ರಾಜಸ್ಥಾನಕ್ಕೆ ಹೋಗಿ ನಮ್ಮ ಮರ್ಯಾದೆಯನ್ನ ತೆಗೆದು ಬಂದಿದ್ರು. ಈಗ ನಮ್ಮ ಬೆಂಗಳೂರಿನಲ್ಲೇ ಮತ್ತೊಮ್ಮೆ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆಯನ್ನ ₹3 ಹರಾಜು ಹಾಕುವಂತ ಕೆಲಸವನ್ನ ಸಿಐಡಿ ಇನ್ಸ್ಪೆಕ್ಟರ್ ಒಬ್ರು ಮಾಡಿದ್ದಾರೆ. ಅವರ ಹೆಸರು ಮಹೇಶ್ ಕನಕಗಿರಿ ಅಂತ. ಏನ್ ಕೇಸು ಅಂದ್ರೆ, ಸ್ವತಃ ಪೊಲೀಸ್ ಜೀಪ್ ನಲ್ಲೇ ಹೋಗಿ ₹20 ಲಕ್ಷ ದರೋಡೆ ಮಾಡಿಕೊಂಡು ಬಂದಿದ್ದಾರೆ. ಅದಾದ ಬಳಿಕ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನು ಆರಂಭಿಸ್ತಾರೆ. ಪೊಲೀಸರಿಗೆ ಶಾಕ್ ಆಗಿದೆ. ಕಾರಣ ಏನಪ್ಪಾ ಅಂದ್ರೆ, ತಮ್ಮ ಇಲಾಖೆಯಲ್ಲಿ ಇರುವಂತವರೇ ಈ ದರೋಡೆ ಪ್ರಕರಣದ ಮಾಸ್ಟರ್ ಮೈಂಡ್ ಎನ್ನುವಂತ ವಿಚಾರ ಆನಂತರ ಅವರಿಗೆ ಗೊತ್ತಾಗಿದೆ. ಮಹೇಶ್ ಕನಕಗಿರಿ ಎನ್ನುವಂತ ಸಿಐಡಿ ಇನ್ಸ್ಪೆಕ್ಟರ್ ಅನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ಇದು ಮೊದಲ ಕೇಸ ಆ ಮನುಷ್ಯನ ವಿರುದ್ಧ ಅಂದ್ರೆ ಅಲ್ಲ. ಕೆಲವು ತಿಂಗಳ ಹಿಂದೆ ಒಂದು ಪ್ರಕರಣ ಅಥವಾ ಒಂದು ದೂರು ಬಂದಿತ್ತು. ಆದ್ರೆ ಆ ದೂರಿಗೆ ಸಂಬಂಧಪಟ್ಟಾಗ ಏನೂ ಕೂಡ ಆಗ್ಲಿಲ್ಲ. ಇದೀಗ ಮತ್ತೊಮ್ಮೆ ಅಂಥದ್ದೇ ಒಂದು ಕೃತ್ಯವನ್ನ ಎಸಗಿಬಿಟ್ಟಿದ್ದಾನೆ ಈ ಮನುಷ್ಯ. ನಾಚಿಕೆ, ಮಾನ ಮರ್ಯಾದೆ ಒಂದು ಚೂರು ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಯಾಕೆಷ್ಟು ಬೇಸರ ಆಗುತ್ತೆ ಅಂದ್ರೆ, ಪೊಲೀಸ್ ಇಲಾಖೆ ಅಂದ್ರೆ ತನ್ನದೇ ಆದಂಥ ಒಂದು ಗೌರವನ ಇಟ್ಕೊಂಡಿರುತ್ತೆ. ಜನರನ್ನ ರಕ್ಷಣೆ ಮಾಡುವಂತ ಇಲಾಖೆ ಅಂತ ಹೇಳಿ ಕರಿತೀವಿ. ಆ ಪೊಲೀಸ್ ಯೂನಿಫಾರ್ಮ್ ಅನ್ನ ತೊಡಬೇಕು ಅಂತ ಎಷ್ಟೋ ಜನರ ಕನಸಾಗಿರುತ್ತೆ. ಇವತ್ತು ಕೂಡ ಒದ್ದಾಡ್ತಾ ಇದ್ದಾರೆ. ಎಷ್ಟೋ ಮಂದಿ ಪೊಲೀಸ್ ಯೂನಿಫಾರ್ಮ್ ಅನ್ನ ತೊಡಬೇಕು, ಆ ಮೂಲಕ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ. ಆದ್ರೆ ಒಂದಷ್ಟು ಮಂದಿಗೆ ಆ ಪೊಲೀಸ್ ಯೂನಿಫಾರ್ಮ್ ಅನ್ನ ಧರಿಸಿಕೊಳ್ಳುವಂತ ಅವಕಾಶ ಸಿಕ್ಕಿದೆ. ಆದ್ರೆ ಆ ಪೊಲೀಸ್ ಯೂನಿಫಾರ್ಮ್ ನ ಮರ್ಯಾದೆಯನ್ನ, ಘನತೆಯನ್ನ, ಗೌರವವನ್ನ ಕಳೆಯುವಂತ ಕೆಲಸವನ್ನ ಇಂತಹ ನೀಚರು ಮಾಡ್ತಾ ಇದ್ದಾರೆ. ಯಾರದ್ದೋ ಬೆವರಿನ ದುಡ್ಡು, ಯಾರದ್ದೋ ಶ್ರಮದ ದುಡ್ಡನ್ನ ತಿನ್ನೋದಕ್ಕೆ ಅದು ಹೇಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ. ಯಾರದ್ದೋ ಬೆವರಿನ ದುಡ್ಡನ್ನ ಕಿತ್ಕೊಂಡು ತಮ್ಮ ಹೆಂಡತಿ ಮಕ್ಕಳಿಗೆ ಊಟ ಹಾಕೋದಕ್ಕೆ ಅದು ಹೇಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ. ಈಗ ಈ ಪ್ರಕರಣದ ವಿಚಾರಕ್ಕೆ ಬರೋಣ, ಏನು ಎತ್ತ ಅಂತ ಹೇಳಿ. ಬಂಧುಗಳೇ, ಮೊನ್ನೆ ತಾನೇ ನಡೆದಂತ ಪ್ರಕರಣ ಇದು ಎಲ್ಲವನ್ನು ಕೂಡ ಟ್ರ್ಯಾಪ್ ಮಾಡಿದ್ದೆ ಈ ಟೀಮ್. ಕುಪೇಂದ್ರ ರೆಡ್ಡಿ ಅಂತ ಓರ್ವ ವ್ಯಕ್ತಿ, ವಸಂತ ಅಂತ ಇನ್ನೊಬ್ಬ, ಹೀಗೆ ಒಂದು ಗುಂಪಿರುತ್ತೆ. ಆ ಗುಂಪು ಏನ್ ಮಾಡುತ್ತೆ ಅಂದ್ರೆ, ಕೇರಳದ ಒಂದು ಯುವಕರನ್ನ ಟ್ರ್ಯಾಪ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದು ಯಾರದ್ದೋ ಪರಿಚಯದ ಮೂಲಕ ಕೇರಳದ ಯುವಕರ ಬಳಿ ಇಂತಿಷ್ಟು ದುಡ್ಡಿದೆ ಎನ್ನುವಂತ ಸಂಗತಿ ಗೊತ್ತಾಗುತ್ತೆ. ಅವ್ರು ಯಾವ್ದ್ರಲ್ಲೋ ಹೂಡಿಕೆಯನ್ನ ಮಾಡಬೇಕು ಅಂತ ಯೋಚನೆ ಹಾಕೊಂಡಿದ್ದಾರೆ ಎನ್ನುವಂತ ಸಂಗತಿಯು ಕೂಡ ಗೊತ್ತಾಗುತ್ತೆ. ಹೀಗಾಗಿ ಕುಪೇಂದ್ರ ರೆಡ್ಡಿ ಅಂಡ್ ಗ್ಯಾಂಗ್ ಏನ್ ಮಾಡುತ್ತೆ, ಯಾರದ್ದೋ ಮೂಲಕ ಆ ಕೇರಳದ ಯುವಕರನ್ನ ಸಂಪರ್ಕಿಸಿ, ಟ್ರೇಡಿಂಗ್ ನಲ್ಲಿ ಒಳ್ಳೆ ಲಾಭ ಇದೆ, ಅಥವಾ ಬಿಟ್ಕಾಯಿನ್ ಅಲ್ಲಿ ನಿಮ್ಮ ಹೂಡಿಕೆಯನ್ನ ಮಾಡಬಹುದು, ಅದಕ್ಕೆ ಹೂಡಿಕೆ ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಅಂತ ಹೇಳಿ ಬಹಳ ದಿನಗಳಿಂದ ನೀಟಾಗಿ ಟ್ರ್ಯಾಪ್ ಎಲ್ಲವನ್ನು ಕೂಡ ಮಾಡಿ, ಹಿಂದೆಯೂ 2-3 ಬಾರಿ ಭೇಟಿಯನ್ನು ಮಾಡಿ, ಮೊನ್ನೆ ತಾನು ಏನ್ ಮಾಡಿದ್ದಾರೆ, ಕ್ಯಾಶ್ ಇಟ್ಕೊಂಡು ಬೆಂಗಳೂರಿಗೆ ಬರುವ ರೀತಿಯಲ್ಲಿ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಏನ್ ಮಾಡಿದ್ದಾರೆ, ಬೆಂಗಳೂರಿನ ಒಂದು ಹೋಟೆಲ್ನಲ್ಲಿ ಆ ಕೇರಳದ ಯುವಕರು ಉಳ್ಕೊಂಡಿದ್ದಾರೆ. ಉಳ್ಕೊಂಡಂತ ಸಂದರ್ಭದಲ್ಲಿ ಪ್ಲಾನ್ ಮಾಡಿದಂತ ಕುಪೇಂದ್ರ ರೆಡ್ಡಿ ಹೋಟೆಲ್ನ ಒಳಗಡೆ ಹೋಗಿದ್ದಾನೆ. ಹೋದಂಥವನು ಆರಂಭದಲ್ಲಿ ದುಡ್ಡನ್ನು ಎಣಿಸುವ ಸಂದರ್ಭ ಸ್ವಲ್ಪ ಸುಮ್ಮನೆ ಇದ್ದಾನೆ. ಅದಾದ ಬಳಿಕ ಆತ ಪೊಲೀಸ್ ಅಂತ ಕಿರಿಚಾಡ್ಕೊಂಡಿದ್ದಾನೆ. ಆಗ ಕುಪೇಂದ್ರ ರೆಡ್ಡಿ ಜೊತೆಗೆ ಬಂದಿದ್ದಂಥ ಇನ್ನಿಬ್ರು ಏನ್ ಮಾಡ್ತಾರೆ, ಪೊಲೀಸ್ ID ಕಾರ್ಡ್ ಅನ್ನು ತೋರಿಸಿ, ನಾವು CID ಇಂದ ಬಂದಿದ್ದೇವೆ ಅಂತ ಹೇಳಿ ₹20 ಲಕ್ಷ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾರೆ. ಆ ಕೇರಳದ ಯುವಕರು ಬಂದಿದ್ರಲ್ಲ, ಈ ಟ್ರೇಡಿಂಗ್ ನಲ್ಲಿ ಹಣವನ್ನ ಹೂಡುವಂತ ಉದ್ದೇಶದಿಂದ ಅಥವಾ ಹಣವನ್ನ ಹೂಡುವಂತ ಆಸೆಯಿಂದ ಅವ್ರಿಗೆ ಯಾಕೋ ಡೌಟ್ ಬರುತ್ತೆ, ಇದು ಪೊಲೀಸರು ಅಲ್ಲದೆ ಇರಬಹುದು ಎನ್ನುವಂತ ರೀತಿಯಲ್ಲಿ ಆರಂಭದಲ್ಲಿ ಭಯದಲ್ಲೇ ಇರ್ತಾರೆ. ಆದ್ರೂ ಕೂಡ ಅವರು ನೀಟಾಗಿ ಅವರು ಓಡ್ ಹೋಗೋದು, ಅಲ್ಲಿಂದ ಎಸ್ಕೇಪ್ ಆಗೋದು ಎಲ್ಲವನ್ನು ಕೂಡ ನೀಟಾಗಿ ವಿಡಿಯೋವನ್ನ ಕೂಡ ಮಾಡ್ಕೊಂಡಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನ್ ಮಾಡ್ತಾರೆ, ಮಡಿವಾಳ ಪೊಲೀಸರಿಗೆ ದೂರನ್ನು ಕೂಡ ಕೊಡ್ತಾರೆ. ನೋಡಿ ಸ್ವಾಮಿ, ಹಿಂಗಿಂಗ ಆಗಿದೆ ಎನ್ನುವಂತ ರೀತಿಯಲ್ಲಿ. ಇವರು ಸುಜಿತಾ ಅವರ ನೇತೃತ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಎಲ್ಲವೂ ಕೂಡ ಆರಂಭ ಆಗತ್ತೆ.
ತನಿಖೆ ಆರಂಭ ಆದಂತ ಸಂದರ್ಭದಲ್ಲಿ ಅವರು ಮೊದಲು ಪರಿಶೀಲನೆ ಮಾಡೋದು ಸಿಸಿಟಿವಿ ಫುಟೇಜ್. ಸಿಸಿಟಿವಿ ದೃಶ್ಯವನ್ನ ನೋಡಿ ಸ್ವತಃ ಪೊಲೀಸರೇ ಶಾಕ್ಗೆ ಒಳಗಾಗ್ಬಿಡ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಇದೆಲ್ಲದರ ಮಾಸ್ಟರ್ ಮೈಂಡ್ ಯಾರು ಅಂದ್ರೆ ಅವರ ಪೊಲೀಸ್ ಇಲಾಖೆಯಲ್ಲೇ ಇದ್ದಂತ ಓರ್ವ ವ್ಯಕ್ತಿ, ಇನ್ಸ್ಪೆಕ್ಟರ್, ಸಿಐಡಿ ಇನ್ಸ್ಪೆಕ್ಟರ್ ಆಗಿರುವಂತ ಮಹೇಶ್ ಕನಕಗಿರಿ. ಏನಾಗಿರುತ್ತೆ ಅಂದ್ರೆ ಈ ಕುಪೇಂದ್ರ ರೆಡ್ಡಿ ಎಲ್ಲ ಸೇರಿ ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ಅದಾದ ಬಳಿಕ ಈ ವಿಚಾರವನ್ನ ಇನ್ಸ್ಪೆಕ್ಟರ್ ಆಗಿರುವಂತ ಮಹೇಶ್ ಕನಕಗಿರಿ ತಿಳಿಸಿದ್ದಾರೆ. ನೋಡು, ಇಂಥದ್ದೊಂದು ಡೀಲ್ ಇದೆ, ನಾವೆಲ್ಲರೂ ಕೂಡ ಸೇರಿ ಕುದುರಿಸೋಣ, ಸಿಐಡಿ ಹೆಸರಲ್ಲಿ ಅಥವಾ ಪೊಲೀಸರ ಹೆಸರಲ್ಲಿ ದರೋಡೆಯನ್ನ ಮಾಡಬೇಕು ಎನ್ನುವ ರೀತಿಯಲ್ಲಿ. ಅದೇ ಪ್ರಕಾರವಾಗಿ ಮಹೇಶ್ ಕನಕಗಿರಿ ಅಂಡ್ ಟೀಮ್ ಅವತ್ತು ಅಲ್ಲಿ ಹೋಗಿದೆ. ಯಾವುದ್ರಲ್ಲಿ ಹೋಗಿದ್ರು? ಇವರು ದರೋಡೆಯನ್ನ ಮಾಡೋದಕ್ಕೆ ಬೇರೆ ಯಾವುದೋ ವೆಹಿಕಲ್ ತೆಗೆದುಕೊಂಡು ಹೋಗಿಲ್ಲ, ದರೋಡೆಯನ್ನ ಮಾಡೋದಕ್ಕೆ ಪೊಲೀಸ್ ಜೀಪ್ ಅನ್ನೇ ತೆಗೆದುಕೊಂಡು ಹೋಗಿದ್ದಾರೆ. ಇವ್ರಿಗೆ ಧೈರ್ಯ ಏನಪ್ಪಾ ಅಂದ್ರೆ ನನ್ನ ಪ್ರಕಾರ ಹಿಂದೆಯೂ ಕೂಡ ಇಂಥದ್ದೊಂದಷ್ಟು ಕೃತ್ಯವನ್ನು ಎಸಗಿ ಇವರು ಬಚಾವಾಗಿರ್ಬೋದು, ಆ ಕಾರಣಕ್ಕಾಗಿ ಧೈರ್ಯ ಬಂದಿರಬಹುದು. ಇನ್ನೊಂದು ನನ್ನ ಪ್ರಕಾರ ಅನಿಸ್ತಿರೋದೇನಪ್ಪಾ ಅಂದ್ರೆ ಪೊಲೀಸರ ಇದರಲ್ಲಿ ಸೋಗಿನಲ್ಲಿ ಹೋದಂತ ಸಂದರ್ಭದಲ್ಲಿ ನಮ್ಮ ವಿರುದ್ಧ ಯಾರು ದೂರು ಕೊಡೋದಿಲ್ಲ, ನಮ್ಮ ವಿರುದ್ಧ ಯಾರು ತಿರುಗಿ ಬೀಳೋದಿಲ್ಲ, ಹೆದರ್ಕೊಳ್ತಾರೆ ಎನ್ನುವಂತ ಉದ್ದೇಶದಿಂದಲೂ ಕೂಡ ಹೋಗಿರಬಹುದು ಅಂತ ಅನ್ಸುತ್ತೆ. ನೋಡಿದ್ರೆ ಮಹೇಶ್ ಕನಕಗಿರಿ ಅಂಡ್ ಟೀಮೇ ಈ ಪ್ಲಾನ್ ಅನ್ನು ಮಾಡಿತ್ತು. ಮಹೇಶ್ ಕನಕಗಿರಿ ಅಂಡ್ ಟೀಮ್ ಪೊಲೀಸ್ ಜೀಪ್ ನಲ್ಲೇ ಹೋಗಿ ಈ ಕೃತ್ಯವನ್ನ ಎಸಗಿ ಬಿಟ್ಟಿದ್ದಾರೆ. ಎಸ್ಕೇಪ್ ಆಗಿದ್ದ ಈ ಮಹೇಶ್ ಕನಕಗಿರಿ ಎನ್ನುವಂತ ಇನ್ಸ್ಪೆಕ್ಟರ್ ಅಂತಿಮವಾಗಿ ಇದೀಗ ಪೊಲೀಸರು ಬಂಧಿಸಿ ಆತನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮುಂದೆ ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಮಹೇಶ್ ಕನಕಗಿರಿ ಹಿನ್ನೆಲೆ ನೋಡ್ತಾ ಹೋದ್ರೆ ಈತ ಬಹುತೇಕ ಕಾರ್ಯನಿರ್ವಹಿಸಿದ್ದು ಬೆಂಗಳೂರಿನಲ್ಲೇ. ಹೀಗಾಗಿ ಬಹಳ ಎಕ್ಸ್ಪೀರಿಯನ್ಸ್ ಈತನಿಗೆ ಯಾವುದಾದ್ರೂ ಏನೇನು ಮಾಡಬೇಕು ಎನ್ನುವ ರೀತಿಯಲ್ಲಿ. ಈತ ಬಂಡೆಪಾಳ್ಯದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಒಂದು ದೂರು ದಾಖಲಾಗಿತ್ತು ಈತನ ವಿರುದ್ಧ. ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಟ್ಟಿರ್ತಾರೆ. ಬಹಳ ದಿನ ಏನಾಗಿಲ್ಲ, ನನ್ನ ಪ್ರಕಾರ ಒಂದು 3 ತಿಂಗಳು ಆಗಿರಬಹುದೇನೋ. ಯಲಹಂಕ ಭಾಗದ ಒಂದು ಇಬ್ರು ಉದ್ಯಮಿಯನ್ನ ಈತ ಅರೆಸ್ಟ್ ಮಾಡಿ ಅವರ ಹತ್ರ ಹಣ ಕಿತ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದ ಅಂತ, 25 ಲಕ್ಷನೋ ಏನೋ. ಆತನ ಪತ್ನಿ ಹೋಗಿ ಪೊಲೀಸ್ ಕಮಿಷನರ್ ಅವರಿಗೆ ದೂರನ್ನ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಾಗಿ ಇಲಾಖೆ ಒಳಗಡೆ ತನಿಖೆ ಆರಂಭ ಆಗಿತ್ತು. ಈತ ಸಸ್ಪೆಂಡ್ ಆಗುವಂತ ಹಂತಕ್ಕೆ ಬಂದಿದ್ದ. ಹೇಗೇಗೋ ತನ್ನ ಇನ್ಫ್ಲೂಯೆನ್ಸ್, ಪ್ರಭಾವ ಎಲ್ಲವನ್ನು ಕೂಡ ಬಳಸಿ ಈತ ಸಿಐಡಿಗೆ ತನ್ನ ತಾನು ವರ್ಗಾವಣೆ ಮಾಡಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದ. ಯಾವುದೋ ಒಂದರಲ್ಲಿ ಬಚಾವಾಗಿದ್ದ. ಈಗ ಯಾವುದೋ ಒಂದು ಪ್ರಕರಣದಲ್ಲಿ ಈತ ಸಿಕ್ಕಿ ಹಾಕಿಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ. ಏನಿದ್ರ ಮುಂದಿನ ಪರಿಣಾಮ ಏನು ಅಂತ ನಾವು ಗಮನಿಸೋದಾದ್ರೆ, ಇಲಾಖೆ ಒಳಗಡೆ ತನಿಖೆಯನ್ನ ಮಾಡಿ ಪೊಲೀಸರು ಹೇಳ್ತಾರೆ, ಹೌದು ಈತ ಭಾಗಿಯಾಗಿದ್ದು ಹೌದು, ನಾವು ಆ ಕಾರಣಕ್ಕಾಗಿ ಈತನನ್ನು 6 ತಿಂಗಳು ಸಸ್ಪೆಂಡ್ ಮಾಡ್ತಾ ಇದ್ದೇವೆ ಅಂತ ಹೇಳಿ 6 ತಿಂಗಳು ಸಸ್ಪೆಂಡ್. ಮತ್ತೆ ಇಲಾಖೆಗೆ ವಾಪಸ್ ಬರ್ತಾರೆ. ಅಷ್ಟೊತ್ತಿಗೆ ಜನ ಪ್ರಕರಣವನ್ನು ಕೂಡ ಮರ್ತು ಬಿಟ್ಟಿರ್ತಾರೆ. ಈ ವ್ಯಕ್ತಿಗೆ ಮೊದಲೇ ಅದರ ಚಾಳಿ ಹಿಡಿದಿರುತ್ತೆ, ರುಚಿ ಸಿಕ್ಕಿರುತ್ತೆ, ಅಭ್ಯಾಸ ಆಗಿರುತ್ತೆ. ಮತ್ತೆ ಮುಂದುವರಿಸೋದು ಅದೇ ರೀತಿಯಾದಂಥ ಕೃತ್ಯವನ್ನ. ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನೂ ಕೂಡ ಬಿಟ್ಟಂತವರು. ಪೊಲೀಸ್ ಇಲಾಖೆ ಇಂಥ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಯಾವುದೊಂದು ಹೊಸ ಕಾನೂನು ತರಬೇಕು. ಇಂಥ ಕೃತ್ಯದಲ್ಲಿ ಭಾಗಿಯಾಗಿದ್ದು ಕನ್ಫರ್ಮ್ ಅಂತ ಆದರೆ ಒಮ್ಮೊಮ್ಮೆ ಸಿಕ್ಕಾಕ್ಸುವಂತ ಸಾಧ್ಯತೆಯೂ ಕೂಡ ಇರುತ್ತೆ. ಅದರ ಸರಿಯಾದಂಥ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಕನ್ಫರ್ಮ್ ಅಂತ ಆದರೆ ಅವರನ್ನ ಇಲಾಖೆಯಿಂದಲೇ ವಜಾಗೊಳಿಸುವಂತ ಕೆಲಸ ಆಗಬೇಕಾಗುತ್ತೆ. ತೆಗೆದು ಕಿತ್ತು ಬಿಸಾಕಬೇಕು. ಹಾಗೊಂದಷ್ಟು ಜನಕ್ಕೆ ಹೆದರಿಕೆ, ಭಯ ಎಲ್ಲವೂ ಕೂಡ ಇರುತ್ತೆ. ಇಲ್ಲ ಅಂತಂದ್ರೆ ಯಾರು ಹೆದರ್ತಾರೆ ಸ್ವಾಮಿ? ಮತ್ತೆ ಮತ್ತೆ ಇಂಥ ಕೃತ್ಯದಲ್ಲಿ ಭಾಗಿಯಾಗ್ತಾರೆ. ಇದು ಫಸ್ಟ್. ಮೊನ್ನೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ದಿಲ್ಲ, ಅದು ಯಾವ ಕೇಸ್ ಹೇಳಿ? HL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ವರದಕ್ಷಿಣೆ ಕೇಸ್ ದಾಖಲಾಗಿರುತ್ತೆ. ಆ ವರದಕ್ಷಿಣೆ ಕೇಸ್ ನಲ್ಲಿ ಆರೋಪಿ ಯಾರು ಅಂದ್ರೆ ಮೂಲತಃ ರಾಜಸ್ಥಾನದ ಜೈಪುರದ ವ್ಯಕ್ತಿ. ಆತನನ್ನ ಹುಡ್ಕೊಂಡು ಅನಿತಾ ಎನ್ನುವಂತ ಇನ್ಸ್ಪೆಕ್ಟರ್ ಜೊತೆಗೆ ಒಂದಿಬ್ರು PSI ಜೊತೆಗೆ ಇನ್ನೊಂದಿಬ್ರು ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, 3 ಜನ ಸೀದಾ ಜೈಪುರಕ್ಕೆ ಹೋಗ್ತಾರೆ. ಅಲ್ಲಿ ಆರೋಪಿಯನ್ನ ಪತ್ತೆ ಹಚ್ಚಿ ಆತನಿಗೆ ಹೆದರಿಸಿ ಬೆದರಿಸಿ ನಿನ್ನನ್ನು ಪ್ರಕರಣದಿಂದ ಕೈ ಬಿಡಬೇಕು ಅಂದ್ರೆ 40 ಲಕ್ಷ ರೂಪಾಯಿ ಹಣ ಕೊಡು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಆತ ಹೋಗಿ ಲೋಕಲ್ ACBಗೆ ದೂರನ್ನ ಕೊಡ್ತಾರೆ. ಅಲ್ಲಿ ಜೈಪುರದ ACB ಅಧಿಕಾರಿಗಳು ಬೆಂಗಳೂರಿನ 3 ಪೊಲೀಸರನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಈ ಮೂಲಕ ಬೆಂಗಳೂರಿನಿಂದ ಸೀದಾ ರಾಜಸ್ಥಾನಕ್ಕೆ ಅಥವಾ ಜೈಪುರಕ್ಕೆ ಹೋಗಿ ಕರ್ನಾಟಕದ ಮರ್ಯಾದೆಯನ್ನು ತೆಗೆದು ಬಂದಿದ್ರು ಅವ್ರು 3 ಜನ. ಅದಕ್ಕಿಂತ ಹಿಂದೆ ಒಂದು ಪ್ರಕರಣ, ವೆನಿಲ್ಲಾ ಎನ್ನುವಂತ 6 ವರ್ಷದ ಕಂದಮ್ಮನ ಕೇಸ್. ಆಕೆಯ ತಾಯಿ ಹಾಗೆ ಪ್ರಿಯಕರ ಸೇರ್ಕೊಂಡು ಅತ್ಯಂತ ಬರ್ಬರವಾಗಿ ಕೊಂದು ಹಾಕಿದ್ರು. ಹೆಚ್ಚು ಕಡಿಮೆ ಒಂದು 2-3 ತಿಂಗಳ ಬಳಿಕ ಪ್ರಕರಣ ಬಯಲಿಗೆ ಬಂತು. ಹೇಗೆ ಬಂತು ಅಂದ್ರೆ ಒಂದಷ್ಟು ರಿಪೋರ್ಟ್ನ ಆಧಾರದ ಮೇಲೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಆಧಾರದ ಮೇಲೆ. ಅದಾದ ಬಳಿಕ ಎಲ್ಲರೂ ಕೇಳಿದ್ದು, ಹಾಗಾದ್ರೆ ಪೊಲೀಸರು ಏನ್ ಮಾಡ್ತಿದ್ರು, ರಿಪೋರ್ಟ್ ಅವಾಗಲೇ ಬಂದಿದೆಯಲ್ಲ ಅಂತ. ನೋಡಿದ್ರೆ ಪೊಲೀಸರು ಅದರಲ್ಲಿ ರಾಜಿ ಆಗಿಬಿಟ್ಟಿದ್ರು. ಹೀಗಾಗಿ 3 ಜನರನ್ನ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಮಾನತು ಮಾಡಲಾಗಿತ್ತು. ಒಂದು 2-3 ದಿನಗಳ ಹಿಂದಿನ ಪ್ರಕರಣ ಇದು. ಹೆಚ್ಚು ಕಡಿಮೆ ಒಂದು ವಾರದಲ್ಲಿ ಇದು 3ನೇ ಪ್ರಕರಣ ನೋಡ್ತಾ ಇದ್ದೀವಿ. ಅದರ ನಡುವೆ ಒಂದು ಕಲಬುರಗಿಯಲ್ಲಿ ಒಂದು ಪ್ರಕರಣ ಆಗಿತ್ತು. ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ PSI ವಿಶ್ವನಾಥ್ ಬುಧರೆಡ್ಡಿ ಅಂತ ಹೇಳಿ ಆತನ ಹೆಸರು. ಈ ಅಕ್ರಮವಾಗಿ ಅಕ್ಕಿ ಸಾಗಾಟವನ್ನ ಮಾಡೋದಕ್ಕೆ ನಾನು ಸಹಕಾರ ಕೊಡ್ತೀನಿ, 40,000 ರೂಪಾಯಿ ಲಂಚ ಕೊಡಿ ಅಂತ ಹೇಳಿದ್ದ. ಲೋಕಾಯುಕ್ತರು ಹೋಗಿ ಆತನ ಹಿಡಿದು ಆತನನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. ಎಲ್ಲಿಗೆ ಹೋಗ್ತಿದೆಯೋ ಪೊಲೀಸ್ ಇಲಾಖೆ? ಹೀಗೆ ಆದ್ರೆ ಜನ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಹೇಗೆ? ಜನ ಚೀತು ಅಂತ ಉಗಿಯೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಇಡೀ ಪೊಲೀಸ್ ಇಲಾಖೆಯ ಮರ್ಯಾದೆ ಹೋಗುವ ಮುನ್ನ ಅಥವಾ ಜನ ಪೊಲೀಸ್ ಇಲಾಖೆ ಮೇಲೆ ಕಂಪ್ಲೀಟ್ ನಂಬಿಕೆಯನ್ನು ಕಳ್ಕೊಳ್ಳುವ ಮುನ್ನ ನೀವು ಸರಿಪಡಿಸಲೇಬೇಕಾಗತ್ತೆ. ಪೊಲೀಸ್ ಇಲಾಖೆಯನ್ನ ಶುದ್ಧ ಮಾಡಲೇಬೇಕಾಗುತ್ತೆ. ಇದೆಲ್ಲದಕ್ಕೂ ಮೂಲ ಕಾರಣ ಇಲ್ಲಿ ಗೊತ್ತಾ? ಮೂಲ ಕಾರಣ ಯಾರು ಅಂತ ಹುಡುಕಿದ್ರೆ ಮತ್ತೊಮ್ಮೆ ಜನಪ್ರತಿನಿಧಿಗಳು ಮತ್ತೆ ಹಿರಿಯ ಅಧಿಕಾರಿಗಳು. ಯಾಕೆ ಅಂದ್ರೆ ಇವರೆಲ್ಲರೂ ಕೂಡ ಪೋಸ್ಟಿಂಗ್ ಆಗುವಂತ ಸಂದರ್ಭದಲ್ಲಿ ಪುಕ್ಸಟೆ ಪೋಸ್ಟಿಂಗ್ ಆಗಿರೋದಿಲ್ಲ, ಅವರ ಪ್ರತಿಭೆಯ ಆಧಾರದ ಮೇಲೆ ಪೋಸ್ಟಿಂಗ್ ಆಗಿರೋದಿಲ್ಲ. ಎಲ್ರಿಗೂ ಅಂತಲ್ಲ, ತುಂಬಾ ಜನ ಪ್ರತಿಭೆಯ ಆಧಾರದ ಮೇಲೆ ಬರ್ತಾರೆ. ಆದ್ರೆ ಇನ್ನೊಂದಷ್ಟು ಮಂದಿ ಈ ಹುಳುಗಳು ಇರ್ತಾರಲ್ಲ, ಮೊದಲೇ ದುಡ್ಡು ಕೊಟ್ಟು ಒಳಗಡೆ ಬಂದಿರ್ತಾರೆ. ಬಂಡವಾಳವನ್ನು ಹೂಡಿದ್ದೇವೆ, ವಾಪಸ್ ತೆಗಿಬೇಕಲ್ಲ ಅಂತ ಹೇಳಿ
ಟ್ರಾನ್ಸ್ಫರ್ಗೆ ಮತ್ತೆ ದುಡ್ಡು, ತನಗೆ ಬೇಕಾದ ಕಡೆ ಹೋಗಬೇಕು ಅಂದ್ರೆ ಮತ್ತೊಮ್ಮೆ ದುಡ್ಡು, ಎಲ್ಲಿ ನೋಡಿದ್ರು ದುಡ್ಡು ದುಡ್ಡು ದುಡ್ಡು. ಇನ್ನು ಶಾಸಕರಿಗೆ ಹೋಗಿ ನನ್ನ ಎಂತಲ್ಲಿ ಕಳಿಸಿ ಅಂತ ಶಾಸಕರು ಶಿಫಾರಸು ಮಾಡ್ಬೇಕಂದ್ರೆ ಅಲ್ಲಿ ದುಡ್ಡು. ಮೊದಲು ಮಾಡಬೇಕಾಗಿರೋದು ಎಲ್ಲಿ ಗೊತ್ತಾ? ಮೊದಲು ಶುದ್ಧೀಕರಣ ಆಗಬೇಕಾಗಿರೋದು ಪೋಸ್ಟಿಂಗ್, ಯಾವುದೇ ಲಂಚ ಇಲ್ಲದೆ ಭ್ರಷ್ಟಾಚಾರ ಇಲ್ಲದೆ ನೀಟಾಗಿ ಪೋಸ್ಟಿಂಗ್ ಆಗಬೇಕಾಗತ್ತೆ. ಮತ್ತೊಂದು ಹೇಗೆ ಅಂದ್ರೆ, ಇದು ಬರೀ ಪೋಸ್ಟಿಂಗ್ ವಿಚಾರದಲ್ಲಿ ಮಾತ್ರ ಅಲ್ಲ, ಟ್ರಾನ್ಸ್ಫರ್ ಆಗುವ ಸಂದರ್ಭದಲ್ಲೂ ಕೂಡ ಪಾರದರ್ಶಕವಾಗಿ ಟ್ರಾನ್ಸ್ಫರ್ ಆಗಬೇಕಾಗತ್ತೆ, ಯಾವುದೇ ಲಂಚ ಅಥವಾ ಭ್ರಷ್ಟಾಚಾರ ಇಲ್ಲದೆ. ಆಗ ಮಾತ್ರ ಪೊಲೀಸ್ ಇಲಾಖೆಯನ್ನು ಸರಿ ಮಾಡೋದಕ್ಕೆ ಸಾಧ್ಯ. ಪ್ರಿಯಾಂಕ ಖರ್ಗೆ ಅವರೇ ಗೃಹ ಸಚಿವರಾಗಿದ್ದೀರಿ ನೋಡಿ, ಇನ್ನಾದ್ರೂ ಇದ್ರ ಕಡೆ ಗಮನವನ್ನು ಹರಿಸಿ. ನಿಮ್ಮೂರಲ್ಲೇ ಒಂದಾಯ್ತು, ಕಲಬುರಗಿ ಎಡ್ರಾಮಿಯಲ್ಲಿ. ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.